ನೇಹಾ ಹಿರೇಮಠ್ ಅವರನ್ನ ಕೊಲೆ ಮಾಡಿದ ಫಯಾಜ್ಗೆ ಗಲ್ಲಿಗೇರಿಸಲು ಆಗ್ರಹ. ಕಲಬುರಗಿ. ಹುಬ್ಬಳ್ಳಿಯ ವಿದ್ಯಾರ್ಥಿನಿ ನೇಹಾ ಹಿರೇಮಠ್ ಅವರನ್ನ ಲವ್ ಜಿಹಾದಿನ ಕಾರಣಕ್ಕಾಗಿ ಫಯಾಜ್ ಎಂಬಾತ ಮಾಡಿರುವ ಭೀಕರ ಹತ್ಯೆಯನ್ನ ಖಂಡಿಸಿ ಹಾಗೂ ಆರೋಪಿಯನ್ನ ಗಲ್ಲಿಗೇರಿಸಬೇಕೆಂದು ಒತ್ತಾಯಿಸಿ ನಾಗರಿಕ ಹಿತರಕ್ಷಣಾ ವೇದಿಕೆಯ ವತಿಯಿಂದ ಚಿತ್ತಾಪುರ ಪಟ್ಟಣದ ಲಾಡ್ಜಿಂಗ್ ಕ್ರಾಸ್ನಲ್ಲಿ ಮಾನವ ಸರಪಳಿ ನಿರ್ಮಿಸಿ ಬೃಹತ್ ಪ್ರತಿಭಟನೆ ಮಾಡಲಾಯಿತು. ಇದೇ ವೇಳೆ ನೇಹಾ ಹಿರೇಮಠ್ ಅವರ ಆತ್ಮಕ್ಕೆ ಶಾಂತಿ ಕೋರಿ 2 ನಿಮಿಷ ಮೌನಾಚರಣೆ ಮಾಡಿ ತಹಶೀಲ್ದಾರ್ ಅವರಿಗೆ ಮನವಿ ಪತ್ರ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಕಂಬಳೇಶ್ವರ ಮಠದ ಶ್ರೀ ಸೋಮಶೇಖರ್ ಶಿವಾಚಾರ್ಯರು ಸೇರಿದಂತೆ ನಾಗರಿಕ ಹಿತರಕ್ಷಣಾ ವೇದಿಕೆ ಪದಾಧಿಕಾರಿಗಳು ಅನೇಕ ಮುಖಂಡರು ಇದ್ದರು. ವರದಿ ಮೊಹಮ್ಮದ್ ಅಲಿ, ಚಿತ್ತಾಪುರ. ತನಿಖೆ ಆಗಬೇಕು. ಈ ವಿಷಯಕ್ಕೆ ತಕ್ಷಣ ಎಂದು ನಾಗರಿಕ ಹಿತರಕ್ಷಣಾ ವೇದಿಕೆ ಚಿತ್ತಾಪುರ ವತಿಯಿಂದ ಆಗ್ರಹಿಸುತ್ತೇವೆ. ಭಾರತ್ ಮಾತಾ ಕೀ ಜೈ. ಭಾರತ್ ಮಾತಾ ಕೀ ಪ್ರಸಾದ್ ಪ್ರಸಾದ್ ನಿಂದ್ರು ಆ ಕಡೆ ಮಹಿಳೆಯರನ್ನ ಬಳಸಿಕೊಂಡು ಆಕೆಯನ್ನ 35 ತುಂಡುಗಳನ್ನಾಗಿ ಕಟ್ ಮಾಡಿ ಒಂದು ಫ್ರಿಡ್ಜ್ ನಲ್ಲಿ ಇಟ್ಟು ಆ ಫ್ರಿಡ್ಜ್ ನಲ್ಲಿ ನಮ್ಮ ಅಕ್ಕ ತಂಗಿಯ ದೇಹ ಇರಬೇಕಾದ್ರೆ ಇನ್ನೊಂದೆರಡು ಹೆಣ್ಮಕ್ಕಳನ್ನ ಕರ್ಕೊಂಡು ಬಂದು ಆತ ರೂಮ್ ಅಲ್ಲಿ ಲೈಂಗಿಕ ಕ್ರಿಯೆಗೆ ಬಳಸ್ಕೊಳ್ತಾನೆ ಅಂದ್ರೆ ಏನು? ಇದು ಕಟ್ಟುಕತೆ ಎಲ್ಲ ಪೊಲೀಸರು ಎನ್ಕ್ವೈರಿ ಮಾಡಿರ್ತಕ್ಕಂಥ ರಿಪೋರ್ಟ್ ಅಲ್ಲಿ ಇರ್ತಕ್ಕಂಥ ಘಟನೆ ಬಂಧುಗಳೇ. ಇನ್ನು ಇದಕ್ಕೆ ಸಂಬಂಧಪಟ್ಟಂಗೆ ಹೇಳ್ಬೇಕಾದ್ರೆ ಕಳೆದ 5 ವರ್ಷದಲ್ಲಿ ಇಲ್ಲಿವಕ್ಕಿಂತ ಮುಂಚೆನೆ ಇದು ಲವ್ ಜಿಹಾದೇ ಅಲ್ಲ ಅಂತಕ್ಕಂಥ ಸ್ಟೇಟ್ಮೆಂಟ್ ಅನ್ನ ಕೊಡುವುದಕ್ಕೆ ಅಧಿಕಾರವನ್ನ ಇವರಿಗೆ ಯಾರು ಕೊಟ್ಟಿದ್ದು? ಜವಾಬ್ದಾರಿಯುತ ಸ್ಥಾನದಲ್ಲಿರುವವರು ಹೇಳಿಕೆ ಕೊಟ್ಟರೆ ಎನ್ಕ್ವೈರಿ ಮಾಡುವಂತ ಜಡ್ಜ್ ಇದಾರೆ, ನಮ್ಮಲ್ಲಿ ಕೋರ್ಟ್ ಇದೆ. ಎನ್ಕ್ವೈರಿಗಿನ ಮುಂಚೆನೆ ಜಡ್ಜ್ಮೆಂಟ್ ಕೊಡ್ತಾರೆ. ಅವ್ರಿಗೆ ಯಾವ ಹಕ್ಕು ಕೊಟ್ಟಿದ್ದೆ ಅಂತ ನೇಹಲ ಹತ್ಯೆಯನ್ನ ಮತ್ತು ಸುಖ ಸುಮ್ಮನೆ ಫೇಮಸ್ ಆಗೋದಕ್ಕೋಸ್ಕರ ಕೊಡ್ತಕ್ಕಂಥ ಸ್ಟೇಟ್ಮೆಂಟ್ಗಳನ್ನ ಕಡ್ಡಾಯವಾಗಿ ವಿರೋಧಿಸ್ತೀವಿ. ನೇಹಾ ಹತ್ಯೆಗೆ ಮಾತ್ರ ಕಾನೂನಿನ ಅಡಿಯಲ್ಲಿ ಬರಲ್ಲ. ಹಾಗಾಗಿ ನಾನು ಎಲ್ಲರ ಹತ್ರ ರಿಕ್ವೆಸ್ಟ್ ಮಾಡೋದು, ವಿಶೇಷವಾಗಿ ಪೊಲೀಸ್ ಇಲಾಖೆ ಹತ್ರ ಸಹಿತ ರಿಕ್ವೆಸ್ಟ್ ಮಾಡೋದೇನೆಂದರೆ ಇದಕ್ಕೆ ಸಂಬಂಧಪಟ್ಟಂತೆ ಶಾಲಾ ಕಾಲೇಜುಗಳಲ್ಲಿ ಅವರು ಇರ್ತಾರೆ.